ಭಾಗವಹಿಸ್ತೀನಿ. ಯಾಕೆಂತಂದರೆ ನಮ್ಮಲ್ಲಿ ನಮ್ಮ ಕೊಡಗಿನಲ್ಲಿ ನಮ್ಮ ಹಸು ಕತ್ಕೋದ್ರು, ನಮ್ಮ ಎತ್ತು ಕತ್ಕೋದ್ರು, ಅದು ಗೋಮಾಂಸ ಭಕ್ಷಕರು ಎಲ್ಲ ತಗೊಂಡೋಗ್ಬಿಟ್ಟಿದ್ದಾರೆ. ಆದರೆ ನಮ್ಮೆಲ್ಲ ಕೇಸ್ ಹಾಕಿದರೆ ನಾವು ಪ್ರೊಟೆಸ್ಟ್ ಮಾಡಿದ್ರು, ನಾವು ಅವ್ರಿಗೆ ಹೊಡೆದು ಅಂತ ಹೇಳ್ಬಿಟ್ಟು ಅಂತ ಹೇಳಿದಾಗ ನನಗೆ ಫೋನ್ ಮಾಡೋರು, ಹಣ ಒಂದು ಬಿಡಿಸು ಅಂತ ಹೇಳೋರು. ಹಣ ಹಿಂಗೆ ಕೇಸ್ ಆಗಿದೆ ಅನ್ನೋರು. ಈ ಮಹಾರಾಜರಿಗೆ ಕಾಲ್ ಮಾಡಿದ್ರೆ ಮಹಾರಾಜರ ಇಂಟರ್ವ್ಯೂನ್ ಆಗ್ತಾರೆ, ಅವರೇ ಸ್ಟೇಷನ್ಗೆ ಹೋಗಿ ಬಿಡಿಸ್ತಾರೆ. ಎಷ್ಟು ಅದೊಂದು ಮಹಾರಾಜರ ಇಂಟರ್ವ್ಯೂ ಏನಾದ್ರು ಅಂತಂದರೆ ಎಷ್ಟು ಖುಷಿ ಕರ್ತೀವಿ. ಹಾಗೆ ಇಲ್ಲೆಲ್ಲರೂ ಬೀದಿನಲ್ಲಿ ಕೆಲವೊಂದು ಕಡೆ ಕಸ ಬಿದ್ದಿದೆ ಅಂತ ಹೇಳಿದ್ಕೊಳ್ಳಿ, ನಮಗೆ ಸಾವಿರ ಕಸ ಬಿದ್ದಿದೆ ಅಂತಾರೆ, ರಿಂಗ್ ರೋಡ್ ಡೆಬ್ರಿಸ್ ಬಿದ್ದಿದೆ ಅಂತಾರೆ. ಇದನ್ನು ಕ್ಲೀನ್ ಮಾಡ್ಸಕ್ಕೆ ನಮಗೆ ಕಾಲ್ ಮಾಡೋರು, ಇನ್ನು ಮುಂದೆ ಮಹಾರಾಜರಿಗೆ ಕಾಲ್ ಮಾಡ್ತಾರೆ. ಅನುಕೂಲ ಆಗುತ್ತೆ. ಮೈಸೂರು ಮಹಾರಾಜರು ನಾನು ಇಲ್ಲಿದು ರಾಜ ಅಲ್ಲ, ನಾನು ಪ್ರಜೆಗಳಿಗೆ ಸ್ಪಂದಿಸ್ತೀನಿ ಅಂತ ಬರ್ತಾ ಇದ್ದಾರೆ. ಒಂದು ಟ್ರೈನ್ ತರಬೇಕು ನೀವು, ಒಂದು ರೋಡ್ ತರಬೇಕು ಅನ್ನಿ, ಅವಾಗ ಅಲ್ಲಿ ಹೋಗಿ ನಾನು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಹೋಗಿ ಮಿನಿಸ್ಟರ್ PSಗೆ ಚೀಟಿ ಕೊಟ್ಕೊಬಿಟ್ಟು ಸಾರ್ ಒಂದು ಅಪಾಯಿಂಟ್ಮೆಂಟ್ ಕೊಡಿಸಿ ಸಾರ್ ಅಂತ ಕಾಯ್ತಾ ಇರ್ತೀನಿ. ಅವರು PSಗಳಿಗೆ ಹೋಗಿ ದುಂಬಾಲು ಬಿದ್ದಿರ್ತೀನಿ, ಅವ್ರಿಗೆ ದಮ ಆಗ್ತಿರ್ತೀನಿ. ಮಹಾರಾಜರು ಆ ಕೆಲಸ ಮಾಡೋಕ್ಕೆ ರೆಡಿ ಇದ್ದಾರೆ, ಒಂದು ಟ್ರೈನ್ ತರೋದಕ್ಕೋಸ್ಕರವಾಗಿ. ಹಾಗೆ ಯಾವ್ದಾದ್ರು ಒಂದು ರೋಡ್ ತರಬೇಕು ಅಂತಂದರೆ ಅವರು ಅಲ್ಲಿ ಆ ಕೆಲಸವನ್ನು ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಇಲ್ಲಿ ಸಣ್ಣ ಪುಟ್ಟ ಪೊಲೀಸ್ ಸ್ಟೇಷನ್ದು ವ್ಯವಹಾರಗಳು ಬರ್ತವೆ, ಅಲ್ಲೇನೋ ಬಂದು ಕಾರ್ಯಕರ್ತರಿಗೆ ತೊಂದರೆ ಆಗುತ್ತೆ. ಅಲ್ಲಿಗೆ ಮೈಸೂರು ಮಹಾರಾಜರಿಗೆ ನಮ್ಮ ಕಾರ್ಯಕರ್ತರು ಫೋನ್ ಮಾಡಿದ ಕೂಡಲೇ ಇಮಿಡಿಯೇಟ್ ಆಗಿ ಸ್ಟೇಷನ್ಗೆ ಕಾಲ್ ಮಾಡಿ ಅವರನ್ನು ಬಿಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಇಷ್ಟಕ್ಕೆಲ್ಲ ಅವರು ಸಿದ್ಧರಾಗಿದ್ದಾರೆ ಅಂತಂದಮೇಲೆ ಈ ರೀತಿ ಅಂದರೆ ಸುಖದ ಸುಪ್ಪತ್ತಿಕೆನಲ್ಲಿರುವಂಥವ್ರು ಜನರ ಭಾವನೆಯನ್ನು ಹಂಚಿಕೊಳ್ಳಿಕ್ಕೆ ಅವ್ರ ಜೊತೆ ಇರ್ತೀವಿ ಅಂತ ಬಂದಾಗ ಖಂಡಿತ ಸ್ವಾಗತ ಮಾಡಲೇಬೇಕು. ಇಂತಹ ಮನಸ್ಸನ್ನು ಇಟ್ಕೊಂಡಿರುವಂಥ, ಉದಾರ ಮನಸ್ಸನ್ನು ಇಟ್ಕೊಂಡಿರುವಂತಹ ಮಹಾರಾಜರನ್ನ ಮನವೊಲಿಸಿ ನಮ್ಮ ಪಕ್ಷಕ್ಕೆ ಕರೆತಂದು ಅವರಿಗೆ ಟಿಕೆಟ್ ಕೊಡ್ತಾ ಇರುವಂಥ ನಮ್ಮ ರಾಜ್ಯ ನಾಯಕರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಒಂಥರ ನೀವು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ರಿ. ನಿಮ್ಮ ರಾಜ ಪ್ರಜೆ ಅನ್ನೋ ಒಂದು ಉಂಟಲ್ಲ, ಈ ಡಿಫ್ರೆನ್ಸ್ ಇರಬಾರ್ದು. ಹಾಗಾಗಿ ನೀವು ಮೈಸೂರು ಮಹಾರಾಜರಲ್ಲಿ ಯದುವೀರರಲ್ಲಿರುವಂಥ ಇಂಥ ಉದಾತ್ತ ಭಾವನೆಯನ್ನು ನೀವು ಅರ್ಥ ಮಾಡಿಕೊಂಡು ನೀವು ಕರೆತರೋದಕ್ಕೋಸ್ಕರ ನಮ್ಮ ರಾಜ್ಯ ನಾಯಕರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತೀನಿ.